ಬನ್ನಿ ಇವತ್ತು ಬಸ್ಸಾರು ಹೇಗೆ ಮಾಡೋದಂತ ನೋಡೋಣ. ಇದು ತುಂಬಾ ಸಿಂಪಲ್ ಮಾಡೋದು. ಇವತ್ತು ನಾನು ನಿಮಗೆ ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಹೆಸರು ಕಾಳು, ತೊಗರಿಬೇಳೆ ಹಾಕಿ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ಬಸ್ಸಾರು ಅಂದರೆ ನಾವು ಬೇಳೆ ಸೊಪ್ಪು ಬೇಯಿಸ್ಕೊಂಡು ಬಗ್ಸ್ಕೊಂಡಿರೋ ನೀರಲ್ಲಿ ಸಾರು ಮಾಡ್ತೀವಿ. ಸೊಪ್ಪಲ್ಲಿ ಬಗ್ಸ್ಕೊಂಡಿರ್ತೀವಲ್ಲ ಅದನ್ನು ಪಲ್ಯ ಮಾಡ್ಕೊತೀವಿ. ಈ ಥರ ಮಾಡೋದ್ರಿಂದ ನಾವು ತುಂಬಾ ಸೊಪ್ಪು ಅಂದರೆ ಹೆಲ್ದಿ ಫುಡ್ಡು ತುಂಬಾ ಸೇರುತ್ತೆ ಹೊಟ್ಟೆಗೆ, ಹೆಲ್ದಿ ಕೂಡ. ಇದಕ್ಕೆ ನಾವು ಇವತ್ತು 1 ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಕಟ್ಟಷ್ಟು ನಾನು ಸಬ್ಬಕ್ಕಿ ಸೊಪ್ಪು ತೊಗೊತೀನಿ. ಸಾಕಾಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಿದ್ರೆ 1:1 ಕೂಡ ತೊಗೋಬೋದು. ನಾನು ಇವತ್ತು ಅರ್ಧ ಕಟ್ ಸಬ್ಬಕ್ಕಿ ಸೊಪ್ಪು, 1 ಕಟ್ ದಂಟಿನ ಸೊಪ್ಪು ತೊಗೊತಾ ಇದ್ದೀನಿ. ಇದಕ್ಕೆ ನಾವು ಫಸ್ಟೇ ಹೆಸರು ಕಾಳನ್ನ ಒಂದು 1/2 ಅವರ್ ನೆನೆಸ್ಕೊಬೇಕು. ಇನ್ನೂ ಜಾಸ್ತಿ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ. ನೆನೆಸ್ಕೊಂಡಿಲ್ಲ ಅಂದ್ರೂ ಕುಕ್ಕರಲ್ಲಿ ಒಂದು ತುಂಬ ಹೊತ್ತು ವಿಸಿಲ್ ಹಾಕ್ಸಿದ್ರೆ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ನಾವೊಂದು 6 ವಿಸಿಲ್ಸ್ ಹಾಕಿಸ್ಕೊಂಡಿದ್ದೀನಿ. ಈಗ ಇದು ಬೆಂದಿದೆ, ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈ ಬೆಂದಿರೋ ಹೆಸರು ಕಾಳಿಗೆ ಮತ್ತೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವೇನು ಸೊಪ್ಪು ತೊಳ್ಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತೊಗರಿಬೇಳೆನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವತ್ತು ಒಂದು 50 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ನಾನು ಒಂದು 50 ಗ್ರಾಮ್ ತೊಗೊಂಡಿದ್ದೆ. ಇದ್ರ ಮೇಲೆ ಮತ್ತೆ ಸೊಪ್ಪು ಹಾಕಿ ಸ್ವಲ್ಪ ಸೊಪ್ಪಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಿದ್ರೆ ಪಲ್ಯ ಟೈಮಲ್ಲೂ ಆ್ಯಡ್ ಮಾಡ್ಬೋದು. ಇದನ್ನೀಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲು ಬೇಳೆ ಹಾಕಿದ್ಮೇಲೆ 1 ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ, ಬೆಂದೋಗುತ್ತೆ. ಈಗ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ, ಪ್ರೆಷರ್ ಹೋಗಿದೆ ಕುಕ್ಕರಲ್ಲಿ. ಸೊ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಸಾರಿಗೆ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ನಾವು. ನೋಡಿ, ಬೇಳೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಯಿಸಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸಾರಿಗೆ ಒಗ್ಗರಣೆಗೆ ನಾನು ಇವತ್ತಿಲ್ಲಿ ಒಂದು 4 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ತೊಗೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಇದಕ್ಕೊಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಾಯಬೇಕು ಎಣ್ಣೆ. ಈಗ ನಾನೀಗ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 4-5 ಬೆಳ್ಳುಳ್ಳಿನ ನಾನು ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ, ಕ್ರಷ್ ಮಾಡಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಫ್ರೈ ಆದಮೇಲಿಂದ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಸ್ಟ್ರೈನರ್ ಒಂದಿಟ್ಟು ಈಗ ನಾವು ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಬೆಂದಿದೆ. ಇದನ್ನು ಸಪ್ರೇಟಾಗಿ ಸ್ಟ್ರೈನರ್ ಏನು ಬಗ್ಸ್ಕೊಂಡಿದ್ವಲ್ಲ ಅದನ್ನು ತೆಗೆದು ಸೈಡಿಗೆ ಇಟ್ಬಿಡೋಣ. ಸೊಪ್ಪು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆಗ್ಲೇ ಪಲ್ಯ ಮಾಡೋಕ್ಕಾಗುತ್ತೆ. ಈಗ ನಾನು ಸಾರಿಗೆ ಈ ಬೇಯಿಸ್ಕೊಂಡಿರೋ ಹೆಸರು ಕಾಳು ಬೇಳೆ ಒಂದು ಸ್ವಲ್ಪ ಇದಕ್ಕೆ ಸಾರಿಗೆ ತಿಕ್ನೆಸ್ಗೆ ಬೇಕಾಗುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಬಾಟಮಲ್ಲಿ ಹೆಸರು ಕಾಳು ಉಳ್ಕೊಂಡಿತ್ತು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಸೊಪ್ಪು ಹಾಕ್ಕೋಬೋದು, ಜಾಸ್ತಿ ಸೊಪ್ಪು ಹಾಕ್ಕೊಬೇಡಿ, ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸೌಟಷ್ಟು ಬೇಳೆ ಮತ್ತು ಹೆಸರು ಕಾಳು ಬೆಂದಿರೋದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅರ್ಧ ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿನ ಹಸಿದು ಹಾಗೆ ಜಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಈರುಳ್ಳಿ 4-5 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನೊಂದು ಬಾಣಲಿಯಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದು ಅರ್ಧ ಈರುಳ್ಳಿ ಮತ್ತು 4-5 ಎಸಳು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಇದು ಫ್ರೈ ಆಗಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದೇ ಜಾರಿಗೆ ಆ್ಯಡ್ ಮಾಡ್ಕೊಬೇಕು. ಈಗ ನಾನು ಇಲ್ಲೊಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊತಾ ಇದ್ದೀನಿ ಹುಳಿಗೆ. ಅದು ಚೆನ್ನಾಗಿ ತೊಳ್ಕೊಂಡು ನೀರು ಇದೇ ಜಾರಿಗೆ ಆ್ಯಡ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ 2.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಾಂಬಾರು ಪುಡಿ ಸ್ವಲ್ಪ ಖಾರ ಇದ್ದರೆ ನಿಮ್ಮ ಮನೆಯಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2.5 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ವಾಶ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಫೈನಾಗಿ ನಾವು ಪೇಸ್ಟ್ ಮಾಡ್ಕೊಬೇಕು. ತರಿಯಾಗಿರಬಾರ್ದು, ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡು ಎಲ್ಲಿ ನಾವು ನೀರು ಬಗ್ಸ್ಕೊಂಡಿದ್ವಲ್ಲ ಸೊಪ್ಪು ಬೇಯಿಸ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ನೀರು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ನಾವು ಸಾರಿಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ಆ್ಯಡ್ ಮಾಡ್ಕೋಬೋದು. ಒಂದೇ ಸರಿ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಸಾಲೆ ರುಬ್ಬಿರೋದೆಲ್ಲ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ.
ನನಗೆ ಸ್ವಲ್ಪ ತಿಕ್ಕಾಗಿದೆ ಅಂತ ಅನ್ನಿಸ್ತು. ನಾನು ಇನ್ನೊಂದು ಚೂರು ಒಂದು ಅರ್ಧ ಲೋಟ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ನಾವು ಆಲ್ರೆಡಿ ಸೊಪ್ಪು ಬೇಯಿಸ್ಬೇಕಾದಾಗ ಉಪ್ಪು ಆ್ಯಡ್ ಮಾಡಿದ್ವಿ. ಈಗ ನೋಡಿಕೊಂಡು ನನಗೆ ಕಮ್ಮಿ ಇದೆ ಅಂತ ಅನ್ನಿಸ್ತು, ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜಾಸ್ತಿ ಕಾಯಿಸ್ಲೂಬಾರ್ದು ಬಸ್ಸಾರು. ಇದು ಸ್ವಲ್ಪ ನೊರೆ ನೊರೆ ಥರ ಬರ್ತಿದೆಯಲ್ಲ, ಇಷ್ಟು ಬಂದರೆ ಸಾಕಾಗುತ್ತೆ. ಇಷ್ಟು ಬಂದರೆ ಆಫ್ ಮಾಡಿಬಿಡಿ. ರೆಡಿಯಾಗಿದೆ ಬಸ್ಸಾರು. ಈಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಬಂದರೆ ಸಾಕಾಗುತ್ತೆ ಸಾರಿಗೆ. ಪಲ್ಯಕ್ಕೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ. ಸಿಡಿದ ಮೇಲಿಂದ ನಾನು ಮೀಡಿಯಮ್ ಸೈಜ್ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮತ್ತೆ ನಾನೊಂದು 3-4 ಹೆಸರು ಬೆಳ್ಳುಳ್ಳಿನ ಜಜ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ, ಚೆನ್ನಾಗಿರುತ್ತೆ ಆಗ ಟೇಸ್ಟು. ಈಗ ಇದಕ್ಕೆ ನಾನು ಖಾರಕ್ಕೆ ಬಂದು ಸಣ್ಣ ಮೆಣಸಿನ್ಕಾಯಿ ಒಣಗಿರೋದು ಒಂದು 4 ಸಣ್ಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ತುಂಬ ಬ್ರೌನು ಆಗಬಾರ್ದು. ಬೇಗ ಕ್ವಿಕ್ಕಾಗಿ ಬೇಯಲಿ ಅಂತೇಳಿ ಈರುಳ್ಳಿ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಫ್ರೈ ಆಗಿದೆ. ಈಗ ಸೊಪ್ಪು ಕಂಪ್ಲೀಟಾಗಿ ಫುಲ್ ತಣ್ಣಗಾಗಿರಬೇಕು. ಯಾಕಂದರೆ ನಾವು ಸೊಪ್ಪಲ್ಲಿರೋ ಮಾಯ್ಶ್ಚರ್ನ ಹಿಂಡಿ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನೀರಿರುತ್ತೆ, ನೀರು ಇದು ಸಮೇತ ಹಾಗೆ ಹಿಂದಿರ ಹಾಕಿದ್ರೆ ತುಂಬ ವಾಟ್ರಿಯಾಗಿ ಆಗಿಬಿಡುತ್ತೆ. ಪಲ್ಯ ಡ್ರೈ ಆಗಿರಲ್ಲ. ನೋಡಿ ನಾನು ಹಿಂಡ್ತೀನಿ, ತೋರಿಸ್ತೀನಿ ಎಷ್ಟು ನೀರು ಬರುತ್ತೆ ಅಂತ. ಗಟ್ಟಿಯಾಗಿ ಹಿಂಡ್ಕೋಬೇಕು. ಫುಲ್ಲು ಗಟ್ಟಿಯಾಗಿ ಹಿಂಡಿ ಆಮೇಲೆ ಅದನ್ನು ನಾವು ಸೊಪ್ಪು ಬೇಳೆನ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಇದೇ ಥರ ಹಿಂಡಿ ನಾವೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಸ್ಟವ್ ಮೇಲಿಟ್ಟು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ನಾವು. ಈ ಸ್ಟೇಜಲ್ಲಿ ನೀವು ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ಒಂದು 2 ಮಿನಿಟ್ಸ್ ಫ್ರೈ ಆದರೆ ಪಲ್ಯ ರೆಡಿ ಆಗಿದೆ. ಸೊ ಬಸ್ಸಾರು ಸೊಪ್ಪು ಹಾಕಿ ರೆಡಿಯಾಗಿದೆ. ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ.